ಗುಡ್ ಮಾರ್ನಿಂಗ್ ಗಾಯ್ಸ್, ವೆಲ್ಕಮ್ ಟು ಡ್ರೀಮ್ ಜರ್ನಿ ಬ್ಲಾಗ್. ಹೇಗಿದ್ದೀರಾ ನೀವೆಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇದು ಸಂಡೇ ವಿಡಿಯೋ. ಸಂಡೇ ನಾವು ಪ್ರೇಯರಿಗೆ ಬಂದ ಟೈಮಲ್ಲಿ ತೆಗೆದ ವಿಡಿಯೋ ಇದು. ಪ್ರೇಯರ್ ಜಸ್ಟ್ ಸ್ಟಾರ್ಟ್ ಆಗಲಿಕ್ಕೆ ಆಗಿದೆ ಅಷ್ಟೇ. ನಾವು ಯಾವತ್ತೂ ಕೂಡ ಆನ್ ಟೈಮಿಗೆ ರೀಚ್ ಆಗುವುದು, ಬೇಗ ಬಂದು ಅಭ್ಯಾಸವೇ ಇಲ್ಲ ಅಂತ ಹೇಳ್ಬೋದು. ಅದು ಹಾಗೆ ಅಲ್ಲ, ಮಕ್ಕಳಿರುವ ಮನೆಯಲ್ಲಿ ಕಷ್ಟವೇ. ಮಗು ರೆಡಿ ಆಗಲಿಕ್ಕೇ ಕೇಳಲ್ಲ, ಅದು ಕೂಡ ಮಾರ್ನಿಂಗ್ ಪೂಜೆಗೆ ಅಂತ ಹೇಳಿದರೆ ಸ್ವಲ್ಪ ಕಿರಿಕಿರಿಯೇ ಮಾಡೋದು ಅವನು. ಹೇಗಾದರೂ ಒಂದು ಮಾಡಿ ರೆಡಿ ಮಾಡಿ ಪೂಜೆಗೆ ಬಂದ್ವಿ. ಪೂಜೆ ಮುಗಿದ ನಂತರ ನಮಗೆ ರಿಷಲ್ ಸಿಕ್ಕಿದ್ಲು. ಅವನ ಹತ್ರ ಮಾತಾಡ್ತಾ ಇದ್ಲು ರಿಷಲ್. ಅವನು ರಿಷಲ್ ಜೊತೆಗೆ ಹೊರಡಲಿಕ್ಕೆ ರೆಡಿ ಆದದ್ದು. ಅವನವರ ಮನೆಗೆ ಹೋಗ್ತಾನಂತೆ, ನಮ್ಮ ಜೊತೆಗೆ ಬರಲ್ಲ ಅಂತೆ. ಸೊ ಅವಳನ್ನು ಹೋಗಲಿಕ್ಕೆ ಕೊಡ್ತಾನೇ ಇರಲಿಲ್ಲ. ಮತ್ತು ಶೂ ಕೂಡ ಹಾಕ್ಕೊಳ್ಳಿಕ್ಕೆ ರೆಡಿ ಇರಲಿಲ್ಲ, ಅವಳ ಜೊತೆಗೆ ಹೋಗೋದ್ರಲ್ಲಿಯೇ ಇದ್ದ. ಸೊ ಮತ್ತೆ ಅವಳ ಜೊತೆಗೆ ಹೊರಟಿದ್ದ ಅವನು. ಮತ್ತೆ ಹೇಗಾದರೂ ಒಂದು ಮಂಗ ಮಾಡಿ ಕಾರಲ್ಲಿ ಕೂರಿಸಿದ್ಲು. ಅಲ್ಲಿ ರಿಯಾ ಕೂಡ ಸಿಕ್ಕಿದ್ಲು. ರಿಯನಿಗೂ ಕೂಡ ಹೋಗಲಿಕ್ಕೇ ಕೊಡ್ತಾ ಇರಲಿಲ್ಲ. ಮತ್ತು ನಾವು ಐಟಮ್ಸನ್ನು ತೊಗೊಂಡು ಪರ್ಚೇಸ್ ಮಾಡಿದ್ವಿ. ಹಸ್ಬೆಂಡ್ ಚಿಕನ್ ಶಾಪಿಗೆ ಹೋದರು, ನಾನು ವೆಜಿಟೇಬಲ್ ಶಾಪಿಗೆ ಹೋದೆ. ನನಗೆ ಬೇಕಾದದನ್ನೆಲ್ಲ ತೊಗೊಂಡೆ. ಇವನಿಗೇನು ತೊಗೊಂಡಿರಲಿಲ್ಲ. ಇವನದು ಬೊಬ್ಬೆ ಸ್ಟಾರ್ಟ್ ಆಯಿತು ಕಾರಿಂದನೇ, ನನಗೆ ಚಿಪ್ಸ್ ಬೇಕು ಅಂತ. ಸೊ ಮತ್ತೆ ಅಲ್ಲಿ ಅವನಿಗೊಂದು ಚಿಪ್ಸ್ ತೊಗೊಂಡೆ. ನಮಗೆ ಈಗ ಬರೀ ಹೇಳೋದು ಅವನು ಹೋಟೆಲಿಗೆ ಹೋಗೋಣ, ಮತ್ತು ಅವನಿಗೆ ಅಭ್ಯಾಸ ಆಗ್ತದೆ ಅಂತ ಸೀದಾ ಮನೆಗೆ ಕರ್ಕೊಂಡು ಬಂದ್ವಿ. ಮನೆಗೆ ಬಂದು ರೀಚ್ ಆಗಿದ್ದೀವಿ. ಈಗ ಹಸ್ಬೆಂಡ್ ಈ ಥರ ಇಟ್ಟಿದ್ದಾರೆ ಹಾಕಲಿಕ್ಕೆ ತೋಟಕ್ಕೆ ಅಂತ ಹೇಳಿ. ಮೊನ್ನೆ ಅಡಿಕೆ ಸಲಿಯವರು ಬಂದಿದ್ರಲ್ಲ, ಸೊ ಅಡಿಕೆದು ಸಿಪ್ಪೆ ಏನುಂಟು ಅಲ್ಲಿ ಗೋಣಿಯಲ್ಲಿ ಇಟ್ಟಿದ್ದಾರೆ. ಸೊ ಅದೊಂಥರ ಡಿಫ್ರೆಂಟ್ ಕಾಣಿಸ್ತಾ ಇತ್ತು ನೋಡಲಿಕ್ಕೆ, ಫುಲ್ ತೋಟದಲ್ಲಿ. ಸೊ ಅದರದ್ದೊಂದು ವಿಡಿಯೋ ಮಾಡಿದೆ. ನೆಕ್ಸ್ಟ್ ನಾವು ಅವರು ತೋಟದ್ದು ಕೆಲಸ ಮಾಡ್ತಾಯಿದ್ರು, ನಾನು ಒಳಗಡೆ ಕಿಚನ್ ಇದು ಮಾಡ್ತಾ ಇದ್ದೆ. ನಮ್ಮದು ಬ್ರೇಕ್ಫಾಸ್ಟ್ ಯಾವ್ದು ಕೂಡ ಆಗಿರಲಿಲ್ಲ. ನಾವು ಬೆಳಿಗ್ಗೆ ಸ್ವಲ್ಪ ಚಹಾ ಕುಡಿದು ಮತ್ತೆ ಒಂದು 11:30 ಸಾಧಾರಣೆಗೆ ನನ್ನದು ಎಲ್ಲದ್ದು ಅಡಿಗೆ ಮತ್ತು ಚಪಾತಿ ಅದು ಇದೆಲ್ಲ ಮಾಡಿದೆ. ಬಿಕಾಸ್ ನನಗೆ ಒಂದು ಸಲ ಕಿಚನ್ನಲ್ಲಿ ಹೋದರೆ ಎಲ್ಲ ಕೆಲಸ ಒಟ್ಟಿಗೆ ಆಗಬೇಕು. ಒಂದು ಸಲ ಕೂತ್ಕೊಂಡಿದ್ರೆ ನಾನು ಮತ್ತೆ ಮಾಡಲಿಕ್ಕೆ ಹೋಗಲ್ಲ. ಸೊ ನಾನು ಸಂಡೇ ಆಗಿರೋದ್ರಿಂದ ಹಸ್ಬೆಂಡಿಗೆ ಹೇಳಿದೆ, ನೀವೊಂದು ಕೆಲಸ ಮಾಡಿ, ಇವತ್ತು ಈಗ ಇದ್ದದ್ದು ಟೋಸ್ಟ್ ಬಟರ್ ಏನುಂಟು ಅದನ್ನು ತಿಂದು ಹೋಗಿ, ಮತ್ತು ನಾನು ಚಿಕನ್ ಸಾಂಬಾರು ಅದು ಇದು ಅಂತ ಹೇಳಿ ಚಪಾತಿ ಎಲ್ಲ ನಾನು ಒಬ್ಬಳೇ ಮಾಡ್ಕೊಳ್ತೀನಿ. ನನಗೆ ಇಡೆಯಲ್ಲಿ ಯಾರು ಬಂದರೆ ಆಗಲ್ಲ ಆಯಿತು. ಕಿಚನಲ್ಲಿ ಅಡಿಗೆ ಮಾಡುವಾಗ ಎಲ್ಲ ನಾನು ಒಬ್ಬಳೇ ಮಾಡ್ತಾ ಇರಬೇಕು, ನನಗೆ ಇಡೆಯಲ್ಲಿ ಎಲ್ಲ ಸಿಗ್ತಾನೆ ಇರಬಾರ್ದು. ಸೊ ಅವರಿಗೆ ಕೂಡ ಅದು ಗೊತ್ತುಂಟು. ಸೊ ಅವರು ತೋಟದಲ್ಲಿ ಫುಲ್ ಕೆಲಸ ಮಾಡಿ ಬಂದಿದ್ದಾರೆ. ನಾನು ಎಲ್ಲನೂ ರೆಡಿ ಮಾಡಿ ಹೊರಗೆ ತಗೊಂಡು ಬಂದೆ. ಈಗ ನಾವು ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀವಿ. ಇವತ್ತು ಬ್ರೇಕ್ಫಾಸ್ಟಿಗೆ ಚಪಾತಿ ಮತ್ತು ಗ್ರೀನ್ ಗ್ರೇವಿ ಚಿಕನ್ ಇದು. ಬ್ರೇಕ್ಫಾಸ್ಟ್ ಎಲ್ಲ ಮುಗ್ದ ನಂತರ ನಾವು ರೆಸ್ಟ್ ಮಾಡ್ತಾ ಇದ್ವಿ. ಆಗ ನನ್ನ ಹಸ್ಬೆಂಡ್ ಸ್ಟೇಟಸ್ ನೋಡಿ ಅವ್ರು ಹೇಳಿದರು, ನಿಂದು ಚಿಕ್ಕಮ್ಮನ ಬರ್ತ್ಡೇ ಅಲ್ಲ ಇವತ್ತು ಅಂತ. ಪ್ರಾಬ್ಲಮ್, ನಾನು ಸ್ಟೇಟಸ್ ಯಾರ್ದು ನೋಡೋದಿಲ್ಲ. ಹೌದಾ, ಅಯ್ಯೋ ದೇವ, ಅವಳು ಹಾಸ್ಪಿಟ್ಲಲ್ಲಿ ಇದ್ದಾಳಲ್ಲ, ನಾನು ಬೆಳಿಗ್ಗೆ ಬರ್ತೀನಿ ಅಂದರೆ ಕೂಡ ಅವಳು ಬೇಡ ಅಂತ ಹೇಳಿದ್ದಾಳೆ. ನಾನು ಅದಕ್ಕೋಸ್ಕರ ಬೇಗ ರೈಸ್ ಹೇಗೆ ಮಾಡಿದ್ದು ಇತ್ತು, ಅಮ್ಮನಿಗೆ ಚಿಕನ್ ಸಾಂಬಾರು ಕೂಡ ಇತ್ತು. ಅವಳು ವೆಜ್ ಆಗಿರೋದ್ರಿಂದ ಅವಳಿಗೆ ಬೇರೆದ್ದೇ ಮಾಡಬೇಕಲ್ಲ. ಸೊ ಫಾಸ್ಟಾಗಿ ಒಂದು ಬಟರ್ ಚಿಕನಿಗೆ ಗ್ರೇವಿ ಬರ್ತದಲ್ಲ, ಮಾಡ್ತೀವಲ್ಲ, ಅದನ್ನು ಒಂದು ಮಾಡಿಕೊಂಡು ನಾನು ಫಾಸ್ಟ್ ಮಾಡ್ತಾ ಇದ್ದೆ. ಯಾಕಂತ ಹೇಳಿದರೆ ಒಂದು ಸಾಧಾರಣ 1 ಗಂಟೆಗೆ ಹತ್ತಿರ ಅಂತ ಹಸ್ಬೆಂಡ್ ನೋಡಿದ್ದು ಮೊಬೈಲಲ್ಲಿ ಸ್ಟೇಟಸನ್ನು, ಅವಳದು ಬರ್ಡೇ ಅಂತ ಹೇಳಿ. ಮತ್ತೆ ಕಾಲ್ ಮಾಡಿ ಹೇಳಿದ್ದೆ, ನಿಂದು ಬರ್ಡೇ ಇವತ್ತು, ನನಗೆ ಹೇಳಲೇ ಇಲ್ಲ, ನೀನು ಹೇಳಿದರೆ ಬರ್ತೀಯಲ್ಲ ಅಂತ ಹೇಳಿ ನಾನು ಬೆಳಿಗ್ಗೆ ಹೇಳಿಲ್ಲ ಅಂತ. ಮತ್ತು ನಾನು ಜಸ್ಟ್ ವಿಶ್ ಮಾಡಿದ್ದೆ, ನಾನು ಬರೋದನ್ನು ಅವಳಿಗೆ ಹೇಳಲೇ ಇಲ್ಲ, ಸರ್ಪ್ರೈಸೇ ಇರಲಿ ಅಂತ ಹೇಳಿ. ಮತ್ತು ಫಾಸ್ಟಾಗಿ ರೆಡಿ ಆದ್ವಿ. ತುಂಬ ಅಂದರೆ ತುಂಬ ಸೆಕೆ. ಸಂಡೇ ಅಂತ ಅಲ್ಲ, ಈ ವಾರದಲ್ಲಿ ತುಂಬ ಅಂದರೆ ತುಂಬ ಸೆಕೆ ಉಂಟು, ಯಾಕೆ ಗೊತ್ತಿಲ್ಲ. ಸೊ ಹೇಗಾದರೂ ಒಂದು ರೆಡಿ ಆದ್ವಿ. ನನಗೆ ಸ್ವಲ್ಪ ಈಸಿ ಆಗ್ತದೆ ಕುಕ್ಕಿಂಗ್, ಪ್ರಾಬ್ಲಮ್ ಇಲ್ಲ ನನಗೆ. ಬೇಗ ಹೇಗಾದರೂ ಮುಗಿಸಿ ರೆಡಿ ಆದೆ. ಇನ್ನೊಂದು ಏನಂದರೆ, ನಾನು ಫೇಸಿಗೆ ಒಂದು ಸ್ವಲ್ಪ ದಿನದಿಂದ ಮಾಯಿಶ್ಚರೈಸರ್ ಬದಲಿಗೆ ಸನ್ಸ್ಕ್ರೀನ್ ಮತ್ತು ಡಿಕನ್ಸ್ಟ್ರಕ್ಟರ್ ಅಂತ ಹೇಳಿ ಬ್ರ್ಯಾಂಡಿದು ಸಿರಮ್ ಯೂಸ್ ಮಾಡ್ತಾ ಇದ್ದೆ. 2 ಕೂಡ ಅದೇ ಬ್ರ್ಯಾಂಡಿದು. ನನಗೆ ಅದನ್ನು ಯೂಸ್ ಮಾಡೋದ್ರಿಂದ ನನ್ನದು ಪಿಂಪಲ್ಸ್ ಕಲೆ ಮತ್ತು ಏಜ್ ಲೈನ್ಸ್ ಏನು ಬರ್ತದೆ ಅದೆಲ್ಲ ಕಡಿಮೆ ಆಗಿದೆ. ಪಿಂಪಲ್ಸ್ ಬೀಳತ್ತೆ ನನಗೆ, ಅದು ಕಾಮನ್, ಬಟ್ ಅದರದ್ದು ಯಾವುದೇ ಕಲೆ ಇಲ್ಲ.
ನೀವು ನೋಡ್ಬೋದು, ಯೂಸ್ ಮಾಡ್ಬೋದು. ಒಳ್ಳೆ ಕ್ಲೀನ್ ಕೂಡ ಆಗುತ್ತೆ, ಫೇರ್ನೆಸ್ ಕೂಡ ಬರ್ತಾ ಉಂಟು. ನನಗೆ ತುಂಬ ಇಷ್ಟ ಆಯಿತು. ನೆಕ್ಸ್ಟ್ ಬಂದು ನಾವು ಹೊರಟಿದ್ದೀವಿ. ನಾನಿವತ್ತು ಮಗನನ್ನು ಕರ್ಕೊಂಡು ಹಿಂದ್ಗಡೆನೇ ಕೂತ್ಕೊಂಡಿದ್ದೀನಿ. ನನ್ನ ಹಸ್ಬೆಂಡ್ ಹತ್ರ ಹೇಳಿದೆ, ನಾನು ಮುಂದೆ ಕೂತ್ಕೊಳ್ಳಲ್ಲ, ಆಲ್ರೆಡಿ ತುಂಬ ಅಂದರೆ ತುಂಬ ಸೆಕೆ ಕೂಡ ಉಂಟು. ಅವನು ನನ್ನ ಮೈ ಮೇಲೇ ಕೂತ್ಕೊಂಡ್ರೆ ನನಗೆ ಇರಿಟೇಷನೇ ಆಗೋದು. ಏನೋ ತುಂಬ ಅಂದರೆ ತುಂಬ ಸೆಕೆ ಆಗ್ತಾಯಿತ್ತು. ನಾನು ಎ ಸಿ, ನಿಮಗೆ ಸ್ವಲ್ಪ ಗೊತ್ತಿರ್ಬೋದು, ನನಗೆ ಎ ಸಿ ಇಷ್ಟ ಇಲ್ಲ, ಬಟ್ ಆಪ್ಷನ್ ಕೂಡ ಇರಲಿಲ್ಲ. ಎ ಸಿ ಇಲ್ಲದೆ ಹೋಗಲಿಕ್ಕೇ ಆಗಲ್ಲ, ಅಷ್ಟು ಸೆಕೆ ಇತ್ತು. ಸೊ ನಾವು ಹೊರಟಿದ್ವಿ ಈಗ ಮಂಗಳೂರಿಗೆ, ಹಾಸ್ಪಿಟ್ಲಿಗೆ, ಅವಳಿಗೆ ಸರ್ಪ್ರೈಸ್ ಕೊಡಲಿಕ್ಕೆ ಬರ್ತ್ಡೇಗೆ. ಅವಳಿಗೆ ಸ್ವಲ್ಪ ಬರ್ತ್ಡೇದು ಕ್ರೇಜಸ್ ಎಲ್ಲ ಜಾಸ್ತಿ, ಅಂದರೆ ಬರ್ತ್ಡೇ ಸೆಲೆಬ್ರೇಷನ್ಸ್ ಎಲ್ಲ ಒಂದು ಸ್ವಲ್ಪ ಜನರಿಗೆ ಕ್ರೇಜ್ ಜಾಸ್ತಿ ಇರುತ್ತೆ, ಅಂದರೆ ನಂದು ಬರ್ತ್ಡೇ ಅದು ಇದು ಅಂತ ಹೇಳಿ. ಹಾಗೆ ಅವಳು, ಸೊ ನನಗೆ ಅದಕ್ಕೋಸ್ಕರ ಜಾಸ್ತಿಯಾಗಿ ಹೋಗಲಿಕ್ಕೆ ಮನಸ್ಸಿತ್ತು. ನಾನು ಸ್ವಲ್ಪ ಬರ್ತ್ಡೇ ಕ್ರೇಜಿಂದ ಸ್ವಲ್ಪ ಹಿಂದೆಯೇ, ಅವಳಿಗೆ ತುಂಬ ಇದುಂಟು ಬರ್ತ್ಡೇದು ಕ್ರೇಜ್. ನೆಕ್ಸ್ಟ್ ಬಂದು ನಾನೊಂದು ಇಲ್ಲಿ ಪಡಿಲಲ್ಲಿ ಒಂದು ಬೇಕ್ರಿಗೆ ಬಂದು ನಿಲ್ಲಿಸಿದೆ. ನಾನು ಇಲ್ಲಿ ಒಂದು ಸಲ ಐಸ್ ಕ್ರೀಮ್ ಕೇಕ್ ತೊಗೊಂಡಿದ್ದೆ. ಸೊ ಇಲ್ಲಿ ನಾರ್ಮಲ್ ಕೇಕ್ ಇರ್ಬೋದು ಅಂತ ಅಂದ್ಕೊಂಡು ಬಂದ್ವಿ, ಬಟ್ ಅಲ್ಲಿ ನೋಡಿದರೆ ನಾರ್ಮಲ್ ಕೇಕ್ ಇರಲಿಲ್ಲ, ಐಸ್ ಕ್ರೀಮ್ ಕೇಕೇ ಇತ್ತು. ಸೊ ಮತ್ತೆ ನಾವು ಅದನ್ನು ತೊಗೊಂಡಿಲ್ಲ, ಮೆಲ್ಟಾಗಿ ಹೋಗ್ತದಲ್ಲ ಅಂತ ಹೇಳಿ. ಮತ್ತು ನಾನು ಒಂದು 2-3 ಕಡೆ ಕೇಳಿದೆ, ಎಲ್ಲಿ ನೋಡಿದರೂ ಸಿಗ್ತಾನೆ ಇರಲಿಲ್ಲ ಕೇಕ್. ಅದು ಕೂಡ ಸಂಡೇ ಆಗಿತ್ತು. ಸೊ ಸಂಡೇ ಆಗಿರೋದ್ರಿಂದ ಆಲ್ಮೋಸ್ಟ್ ಎಲ್ಲ ಶಾಪ್ಸ್ಗಳು ಕೂಡ ಕ್ಲೋಸ್ ಇತ್ತು. ಇನ್ನೊಂದು ಅಂದರೆ ಉಪವಾಸದ ಟೈಮ್ ಇರೋದ್ರಿಂದ ನಿಮಗೆ ಗೊತ್ತಿರುವ ಹಾಗೆ ಲಂಚ್ ತನಕ ಆಲ್ಮೋಸ್ಟ್ ಅಂದರೆ ಈವ್ನಿಂಗ್ಗಿಂತ ಅಂತ ಹೇಳೋದಕ್ಕಿಂತ ಲಂಚ್ ತನಕ ಅಂತೂ ಕ್ಲೋಸೇ ಇರುತ್ತೆ. ಸೊ ಎಲ್ಲಿ ನೋಡಿದ್ರೂ ಸಿಗ್ತಾಯಿಲ್ಲ. ನಾನು ಎಷ್ಟು ಕಡೆ ಹೋಗಿ ಬಂದೆ ಅಂತ ಇಲ್ಲ, ಎಲ್ಲಿ ನೋಡಿದರೂ ಕೇಕ್ ಸಿಗ್ತಾ ಇಲ್ಲ ನನಗೆ. ಮತ್ತೆ ಅಲ್ಲಿ ಶಾಪಿನವರು ಹೇಳಿದರು, ನೀವು ಡೈರೆಕ್ಟಲ್ಲಿ ಹಿಂದ್ಗಡೆ ಹೋಗಿ 7th Heaven ಅಂತ ಒಂದು ಶಾಪ್, ಕೇಕ್ ಶಾಪೇ ಉಂಟು, ಸೊ ಅಲ್ಲಿ ಹೋಗಿ ಅಂತ ಹೇಳಿದರು. ಸೊ ಅಲ್ಲಿ ನನಗೆ ಕೇಕ್ ಸಿಕ್ಕಿತು. ಅದು ಕೂಡ ನನಗೆ ಆ ಶಾಪ್ ಕೂಡ ಕಾಣಿಸ್ತಾ ಇರಲಿಲ್ಲ ಆ ಬಿಸಿಲಲ್ಲಿ. ಸೊ ಹೇಗಾದರೂ ಒಂದು ನಾನು ಹೋದೆ, ನನಗೆ ಸಿಕ್ಕಿತು. ನನಗೆ ಕೇಕನ್ನು ನೋಡಿ ಹೇಳಲಿಕ್ಕೆ ಆಗೋದಿಲ್ಲ, ಅಷ್ಟು ಖುಷಿಯಾಗಿದೆ. ಕೇಕೇ ಸಿಗ್ತಾ ಇರಲಿಲ್ಲ ಎಲ್ಲಿ ಕೂಡ. ಸೊ ಮತ್ತೆ ಇಲ್ಲಿ ನೋಡಿದ್ವಿ ಯಾವುದು ತಗೊಳ್ಳೋದು ಅಂತ ಹೇಳಿ. ನಾನು ಒಬ್ಬಳೇ ಬಂದಿದ್ದೆ, ಅವರಿಗೆ ಕಾರಲ್ಲಿಯೇ ಕೂರಿಸಿ ಬಂದಿದ್ದೆ ಮಗನಿಗೆ ಎಲ್ಲ. ಸೊ ನಾನಿಲ್ಲಿ ತಗೊಂಡೆ ಬಟರ್ ಸ್ಕಾಚ್ ಇದು ಕೇಕನ್ನು, ಅವ್ರ ಹತ್ರ ಪ್ಯಾಕ್ ಮಾಡಲಿಕ್ಕೆ ಹೇಳಿದ್ದೆ. ಒಳ್ಳೆಯದು ಕೇಕ್ ಇತ್ತು. ಇವ್ರದ್ದು ಬ್ರಾಂಚಸ್ ತುಂಬ ಕಡೆ ಉಂಟು ಕೂಡ. ಸೊ ಇವರು ಈ ಕೇಕನ್ನು ತೋರಿಸಿದರು. ಸೊ ನನಗೆ ಈ ಕೇಕ್ ಓಕೆ ಆಯಿತು. ಇದನ್ನು ತಗೊಂಡು ಈಗ ಹೊರಡಬೇಕು. ಅದು ಅವರು ಪಾರ್ಕಿಂಗ್ ಕೂಡ ದೂರ ಮಾಡಿದ್ದಾರೆ, ಇದನ್ನು ಎತ್ಕೊಂಡು ಹೋಗ್ಬೇಕು. ನೆಕ್ಸ್ಟ್ ಅಲ್ಲಿಂದ ಹೊರಗಡೆ ಬಂದು ಒಂದು ಬೇಕರಿಗೆ ಹೋಗಿ ಸ್ವಲ್ಪ ಐಟಮ್ಸ್ ಜ್ಯೂಸ್ ಎಲ್ಲ ತಗೊಂಡು, ಇವನಿಗೆ ಐಸ್ ಕ್ರೀಮ್ ಬೇಕಂತ ಫಸ್ಟೇ ಹೇಳಿದ್ದ ಅವನು, ಅದಕ್ಕೋಸ್ಕರ ಅಂತಲೇ ಕಾರಲ್ಲಿ ಕೂತಿದ್ದ, ಇಲ್ಲಾಂದರೆ ಅವನು ನನ್ನ ಜೊತೆಗೇ ಬರಲಿಕ್ಕೆ ರೆಡಿಯಾಗಿದ್ದ. ಸೊ ಅವನಿಗೊಂದು ಐಸ್ ಕ್ರೀಮ್ ತೊಗೊಂಡು ಬಂದು ಇವರಿಗೆಲ್ಲ ಜ್ಯೂಸ್ ಎಲ್ಲ ತೊಗೊಂಡೋಗ್ಲಿಕ್ಕೆ. ನಮ್ಮ ಅಮ್ಮನಿಗೆ ಹನಾ ಜ್ಯೂಸ್ ಅಂದರೆ ತುಂಬಾ ಇಷ್ಟ. ಸೊ ಅಂದ್ಕೊಂಡೆ ಅದನ್ನೇ ತೊಗೊಂಡು ಹೋಗೋಣ ಅಂತ ಹೇಳಿ ಕೇಕ್ ಮತ್ತು ಹನಾ ಜ್ಯೂಸ್ ಮತ್ತು ಅದು ಇದಂತ ಹೇಳಿ ಸ್ವಲ್ಪ ತೊಗೊಂಡೆ. ಕೇಕ್ ತೆಗೆದು ಫಸ್ಟ್ ಮುಂದ್ಗಡೆನೇ ಇಟ್ಕೊಂಡೆ. ನನ್ನ ಮಗಂದು ಹೇಳಲಿಕ್ಕೆ ಆಗಲ್ಲ, ಮಕ್ಕಳಿದು ಹಾಗೆ ಅಲ್ಲ. ಮತ್ತು ಅವನಿಗೆ ಸ್ವಲ್ಪ ಅದೇ ಹೇಳ್ತಾ ಇರೋದು, ಅವನು ಬರ್ತ್ಡೇ ನನ್ನದು ಅಂತ ಹೇಳಿ, ಎಲ್ಲಿ ಹೋಗಿ ಕೂತ್ಕೊಂಡ್ರೆ ಕೇಕ್ ಮೇಲೆ ಅಂತ ಹೇಳಿ ಅಂದ್ಕೊಂಡೆ. ಮತ್ತು ನಾವು ಬಂದು ಈಗ ರೀಚ್ ಆಗಿದ್ದೀವಿ ಹಾಸ್ಪಿಟ್ಲಿಗೆ. ಇವತ್ತು ಹಾಸ್ಪಿಟ್ಲ್ ತುಂಬ ಅಂದರೆ ತುಂಬ ಖಾಲಿ ಇತ್ತು. ನಾನು ಎಷ್ಟೋ ಸಲ ಬಂದಿದ್ದೀನಿ ಈ ಹಾಸ್ಪಿಟ್ಲಿಗೆ, ಬಟ್ ಯಾವಾಗಲೂ ಕೂಡ ಇಷ್ಟು ಖಾಲಿ ನೋಡಿರಲಿಲ್ಲ. ಬಿಕಾಸ್ ಸಂಡೇ ಅಲ್ಲ, ಸೊ OPD ಕ್ಲೋಸ್ ಅಲ್ಲ. ನಾನು ಎಂಟ್ರೆನ್ಸಲ್ಲಿ ಇಳ್ಕೊಂಡೆ ಮಗನ ಜೊತೆಗೆ. ಪಾರ್ಕಿಂಗ್ ಸ್ವಲ್ಪ ದೂರ ಇತ್ತು. ಸೊ ಹಸ್ಬೆಂಡ್ ಹೇಳಿದರು, ನೀವು ಇಲ್ಲೇ ಇಳೀರಿ ಅಂತ ಹೇಳಿ. ಸೊ ಬ್ಯಾಗ್ ತೊಗೊಂಡು ನಾನು ಇಳಿದು ಇಲ್ಲಿಯೇ ನಿಂತ್ಕೊಂಡಿದ್ದೀನಿ, ಬಿಕಾಸ್ ಊಟದ ಬ್ಯಾಗ್ ಸ್ವಲ್ಪ ಭಾರ ಇತ್ತು. ಅವರೀಗ ಗಾಡಿ ಪಾರ್ಕ್ ಮಾಡಿ ಬಂದಿದ್ದಾರೆ. ನಾವೀಗ ಮೇಲೆ ಹೋಗೋದು. ನೋಡಬೇಕು ಅವಳ ಎಕ್ಸೈಟ್ಮೆಂಟ್ ಲೆವೆಲ್ ಹೇಗೆ ಇರುತ್ತೆ ಅಂತ ಹೇಳಿ. ಅವಳಿಗೆ ಐಡಿಯಾ ಕೂಡ ಇಲ್ಲ ನಾನು ಬರ್ತೀನಿ ಅಂತ ಹೇಳಿ. ಇನ್ನೊಂದು ಏನಂತ ಹೇಳಿದರೆ, ಅವಳು ಅಮ್ಮನಿಗೆ ಕೂಡ ಹೇಳಿದ್ರಂತೆ, ನಾನಲ್ಲಿ ಮೀಟ್ ಆದ ನಂತರ ಅವ್ರು ಹೇಳಿದ್ದು ಹೇಳಬೇಡ ಅಂತ ಹೇಳಿ. ಸೊ ನನಗೆ ಅಮ್ಮ ಕೂಡ ಹೇಳಿರಲಿಲ್ಲ ಅವರ ಬರ್ಡೇ ಅಂತ. ನನಗೆ ಮೊದಲೇ ಬರ್ಡೇಸ್ ಎಲ್ಲ ಸ್ವಲ್ಪ ನೆನಪಿರೋದು ಕಡಿಮೆ. ಅವಳಿಗೆ ಗೊತ್ತುಂಟದು ನನಗೆ ನೆನಪಿರೋದಿಲ್ಲ ಅಂತ ಹೇಳಿ. ಅದಕ್ಕೋಸ್ಕರ ಅವರ ಮಗನಿಗೆ ಕೂಡ ಕೇಳಿದ್ರಂತೆ, ನಾನು ಸ್ಟೇಟಸ್ ನೋಡಿದ್ದೀನಾ ಅಂತ. ಇಲ್ಲ ಅಂತಲೇ ಹೇಳಿದಂತೆ ಮಗ.
ಸೊ ನಾವು ಬರ್ತಾನೇ ಇದ್ವಿ, ಅವಳಿಗೆ ನಾವು ಕಾಣಿಸಿದ್ವಿ. ಬಟ್ ಅವಳಿಗೆ ವಿಶ್ವಾಸ ಆಗ್ತಾ ಇಲ್ಲ. ಅವರು 2 ಸಲ ಎದ್ದು ನೋಡಿದ್ದು ನಾನು ಹೌದಾ ಅಲ್ಲ ಅಂತ ಹೇಳಿ. ಮತ್ತೆ ಅವಳಿಗೆ ಗೊತ್ತಾಯಿತು ನಾವು ಬಂದಿದ್ದೀವಿ ಅಂತ ಹೇಳಿ. ಅವಳು ಹೇಳೋದು, ಒಂದು 10 ನಿಮಿಷ ಮೊದಲೇ ಬರೋದಲ್ಲವ ನನಗೆ ಡ್ರಿಪ್ಸ್ ಹಾಕಲಿಕ್ಕೆ, ಈಗ ಜಸ್ಟ್ ಹಾಕಿದ್ದು ಅಷ್ಟೇ, ನಾನು ಡ್ರಿಪ್ಸ್ ಇಲ್ಲದೆ ಆದರೂ ಕೇಕ್ ಕಟ್ ಮಾಡ್ತಾ ಇದ್ದೆ ಅಂತ ಹೇಳ್ತಾ ಇದ್ಲು. ಮತ್ತು ಕೇಕ್ ತೆಗೆದು ಕಟ್ಟಿಂಗಿಗೆ ರೆಡಿ ಮಾಡಿಕೊಂಡ್ವಿ. ಹಾಸ್ಪಿಟ್ಲ್ ಬೆಡ್ ಮೇಲೇ ಇವತ್ತು ಇವಳ ಬರ್ತ್ಡೇ ಸೆಲೆಬ್ರೇಷನ್. ಅವಳಿಗೆ ತುಂಬ ಅಂದರೆ ತುಂಬ ಖುಷಿಯಾಗಿದೆ ಕೇಕನ್ನು ನೋಡಿ. ಬಿಕಾಸ್ ಈ ವರ್ಷ ಅವಳದು ಕೇಕ್ ಕಟ್ಟಿಂಗ್ ಇಲ್ಲ ಅಂತಲೇ ಅವಳು ಲಾಸ್ಟ್ ಮಂತ್ಸ್ ತನಕನೂ ಯೋಚನೆ ಮಾಡಿದ್ಲು. ಅವರ ಹಸ್ಬೆಂಡ್ ಬಾಂಬೆಯಲ್ಲಿ ಇರೋದು, ಸೊ ಅವರು ಬಂದಿರಲಿಲ್ಲ. ಇಲ್ಲಾಂದರೆ ಅವರು ಮಾಡ್ತಾಯಿದ್ರು ಬರ್ತ್ಡೇ. ಅವರು ಕೂಡ ವರ್ಕಲ್ಲಿ ಬ್ಯುಸಿ ಇದ್ದಾರೆ. ಇದು ನೋಡಿ ನನ್ನ ಹಸ್ಬೆಂಡ್ ಮಾಡಿದ್ದು. ಅದು ಎವ್ರಿ ಟೈಮ್ ಅವರಿಗೆ ಒಂದು ಪೀಸ್ ಎಲ್ಲಿಂದನಾದರೂ ಕೆತ್ತಿ ಹಾಕಲೇಬೇಕು. ಅವ್ರು ಹೇಳೋದು, ಇದು ನಾನು ತೆಗ್ದದ್ದಲ್ಲ, ಅದು ಬಾಕ್ಸಿಗೆ ಅಂಟ್ಕೊಂಡಿತ್ತು ಅಂತ ಹೇಳಿ. ಆದರೂ ನಾನು ಯಾವತ್ತೂ ಕೂಡ ನೋಡಿದ್ದೀನಿ ಅವರಿಗೆ ಅದು ಒಂದು ಪೀಸ್ ತೆಗಿಲೇಬೇಕು. ನೆಕ್ಸ್ಟ್ ಬಂದು ಅವಳು ಕೇಕ್ ಕಟ್ಟಿಂಗ್ ಮಾಡಿದ್ದು ಬೆಡ್ ಮೇಲೆ. ಅದಕ್ಕೆ ನನಗೆ ಕೇಳೋದು ಅವಳು, ನಾನು ಒಟ್ಟಾರೆ ಕಾಣಿಸ್ತಾ ಇಲ್ಲ ಅಲ್ಲ ಕೇಕ್ ಕಟ್ಟಿಂಗ್ ಮಾಡ್ತಾ ಇರುವಾಗ, ಯಾಕಂದರೆ ಹುಷಾರಿಲ್ಲದ ಪೇಷಂಟ್ ಥರ ಅಂತ. ನೀನು ಹುಷಾರಿಲ್ಲದವಳೇ ಅಲ್ಲ ಅಂತ ಹೇಳೋದು ಹಸ್ಬೆಂಡ್ ಅವಳಿಗೆ. ನೀವು ಅಬ್ಸರ್ವ್ ಮಾಡಿರ್ಬೋದು, ನಾನು ಆವಾಗಲಿಂದ ಅವಳಿಗೆ ಅವಳು ಅಂತಲೇ ಕರಿತಾ ಇದ್ದೀನಿ, ಅವರು ಅಂತ ಕರಿತಾ ಇಲ್ಲ. ಅವಳು ಅಂತ ಕರೆಯೋದು ಜಾಸ್ತಿ ನಾನು ಅವರಿಗೆ. ಬಿಕಾಸ್ ಅವಳು ನಮ್ಮ ಜೊತೆಗೇನೆ ದೊಡ್ಡ ಆಗಿದ್ದು ಅಂತ ಹೇಳ್ಬೋದು. ಅವಳು ತುಂಬ ಏಜಲ್ಲಿ ಏನೂ ಅಷ್ಟು ಇದಿಲ್ಲ. ಮತ್ತು ಇನ್ನೊಂದು, ಅವಳು ಫ್ರೆಂಡ್ಲಿ ಜೀವ ನಮಗೆ. ಸೊ ಅವಳು ಆ್ಯಸ್ ಅ ಫ್ರೆಂಡಾಗಿಯೇ ಇದ್ಲು ಮೊದಲಿಂದನೇ. ಸೊ ನಮ್ಮ ಫ್ಯಾಮಿಲಿಯಲ್ಲಿ ಆಲ್ಮೋಸ್ಟ್ ಅವಳಿಗೆ ಹೆಸರಲ್ಲಿಯೇ ಕರೀತಾರೆ. ಅವಳ ಹೆಸರು ವಿಲ್ಮಾ ಅಂತಲೇ ಕರಿತೀವಿ. ಬಟ್ ಫ್ಯಾಮಿಲಿಯಲ್ಲಿ ಒಂಥರ ಮಾಡಿ ನೋಡ್ತಾರೆ ಒಬ್ಬೊಬ್ಬರು ಅಂತ ಹೇಳಿ ನಾವು ಒಂದು ಚಿಕ್ಕಮ್ಮ ಅಂತ ಕರಿತೀವಿ ಒಂದೊಂದು ಸಲ. ಬಟ್ ಅದು ರ್ಯಾರ್. ನೆಕ್ಸ್ಟ್ ನಾವು ಈ ಥರ ಪೀಸಸನ್ನು ಮಾಡಿ ಅಲ್ಲಿ 4 ಬೆಡ್ಡಿಗೆ ಮಾತ್ರ ಜನ ಇದ್ದರು. ಸೊ 4 ಬೆಡ್ಡಿಗೆ ಕೂಡ ಶೇರ್ ಮಾಡಿದ್ವಿ. ಬಿಕಾಸ್ ಅಷ್ಟು ದೊಡ್ಡ ಕೇಕ್ ಏನು ಮಾಡೋದು, ಮತ್ತು ಇದ್ದ ಜನರಿಗೆ ಶೇರ್ ಮಾಡಿ ತಿನ್ನೋದು ಒಳ್ಳೆಯದಲ್ಲ ಅಂತ ಇವಳಿಗೆ ಮಾತ್ರ ದೊಡ್ಡ ಪೀಸ್ ಕೊಟ್ಟಿದ್ದು. ಬಿಕಾಸ್ ಅವಳದು ಬರ್ತ್ಡೇ. ಇನ್ನೊಂದು, ಅವಳಿಗೆ ಸ್ವೀಟ್ ಅಂದರೆ ತುಂಬ ದೊಡ್ಡ ಜೀವವೇ. ಅವಳಿಗೆ ಸ್ವೀಟ್ ಅಂದರೆ ತುಂಬ ಇಷ್ಟ. ಸೊ ಅವಳ ಹತ್ರ ಹೇಳಿದ್ವಿ, ಇವತ್ತು ಸರಿ ತಿನ್ಕೊಂಡು, ಇವತ್ತು ರಾತ್ರಿ ನಂತರ ನಿನಗೆ ತಿನ್ನಲಿಕ್ಕೆ ಇಲ್ಲ ಅಲ್ಲ ಅಂತ ಹೇಳಿ. ನೆಕ್ಸ್ಟ್ ನಾವು ಜ್ಯೂಸ್ ಕೂಡ ಶೇರ್ ಮಾಡಿದ್ವಿ ಎಲ್ಲರಿಗೂ. ನನ್ನ ಹಸ್ಬೆಂಡಿಗೂ ಕೂಡ ಸ್ವೀಟ್ ಅಂದರೆ ತುಂಬಾ ಇಷ್ಟ. ಅವರು ಕೂಡ ಹಾಗೇ ಫ್ಯಾಮಿಲಿದು, ನನ್ನ ಫ್ಯಾಮಿಲಿ ಅವರ ಫ್ಯಾಮಿಲಿ ಅಂತ ನೋಡಲ್ಲ, ಎರಡಕ್ಕೂ ಕೂಡ ಆ ಥರನೇ ಪ್ರೀತಿ ಮಾಡ್ತಾರೆ, ಸಪೋರ್ಟ್ ಕೂಡ ಮಾಡ್ತಾರೆ. ಮತ್ತು ನನ್ನ ಮಗ ಮೇಲೆ ಕಿರಿಕಿರಿ ಮಾಡ್ತಾ ಇದ್ದ. ಅವನು ಬರುವಾಗ ಇದನ್ನು ನೋಡಿ ಬಂದಿದ್ದ, ಜ್ಯೂಸಿದು ಏನು ಬಾಕ್ಸ್ ಉಂಟು ಅದು ಬೇಕು ಅಂತ. ಕುಡಿಲಿಕ್ಕೇನಿಲ್ಲ ಆಯಿತು, ಅದರಲ್ಲಿ ತಂಪು ಬೀಜದ್ದು ಬೀಜ ಇರ್ತದಲ್ಲ, ಅದು ಅವನಿಗೆ ಇಷ್ಟ ಇಲ್ಲ. ಬಟ್ ಅದು ಜ್ಯೂಸ್ ಬೀಳೋದು ಪ್ರೊಸೆಸ್ ಏನುಂಟು ಅದು ಇಷ್ಟ. ಸೊ ಅಲ್ಲಿ ಮೇಲೆ ಕಿರಿಕಿರಿ ಮಾಡ್ತಾ ಇದ್ದ, ಬಾ ಮನೆಗೆ ಹೋಗುವ. ನನಗೆ ಗೊತ್ತಾಗಿಲ್ಲ ಯಾಕೆ ಇವನು ಮನೆಗೆ ಹೋಗುವ ಅಂತ ಹೇಳ್ತಿದ್ದಾನೆ ಅಂತ. ಮತ್ತೆ ರಿಯಲೈಸ್ ಆಯಿತು, ಇವನು ಹೇಳೋದು ನಾವು ಮನೆಗೆ ಹೋಗುವ, ಜ್ಯೂಸ್ ಕುಡಿದು ಮನೆಗೆ ಹೋಗುವ ಅಂತ. ಮತ್ತು ಹಸ್ಬೆಂಡಿಗೆ ಹೇಳಿದೆ, ಅವನು ಜ್ಯೂಸಿಗೋಸ್ಕರ ಈ ಥರ ಕಿರಿಕಿರಿ ಮಾಡ್ತಾ ಇರೋದು, ನೀವು ಹೋಗಿ ಒಂದು ಲೆಮನ್ ಜ್ಯೂಸ್ ಥರದ್ದೇನಾದರೂ ಒಂದು ಅವನಿಗೆ ತೆಗಿಸಿ ಕೊಡಿ ಅಂತ ಹೇಳಿದೆ. ಮತ್ತು ಅವರು ಇಬ್ಬರು ಹೋಗಿ ತೊಗೊಂಡು ಬಂದರು. ನಾನು ಇದು ಬಂದಿರಲಿಲ್ಲ, ಇದು ನಾನು ತೆಗೆದ ವಿಡಿಯೋ ಕೂಡ ಅಲ್ಲ. ಐ ಥಿಂಕ್ 60 ರುಪೀಸ್ ಪೇ ಮಾಡಿದ್ದನ್ನು ನಾನು ಕೂಡ ವಿಡಿಯೋದಲ್ಲಿಯೇ ನೋಡಿದ್ದು. ನಾನು ನನ್ನ ಮಗನಿಗೆ ಆದಷ್ಟು ಲಿಫ್ಟಲ್ಲಿ ಅಥವಾ ಎಲ್ಲಿ ಕೂಡ ವಾಚ್ಮೆನ್ಸ್ ಅಥವಾ ಈ ಥರ ಗಾರ್ಡ್ಸ್ಗಳೆಲ್ಲ ಎಲ್ಲಿ ಇದ್ದರೂ ಕೂಡ ನಮಸ್ತೆ ಮಾಡಲಿಕ್ಕೆ ಹೇಳೋದು. ಸೊ ಅವನಿಗೀಗ ಅಭ್ಯಾಸ ಆಗಿದೆ ನಮಸ್ತೆ ಮಾಡೋದು. ನಾವು ಒಳ್ಳೆಯದನ್ನು ಕಲಿಸಿದರೆ ಅವರು ಕೂಡ ಅದನ್ನು ಕಂಟಿನ್ಯೂ ಮಾಡ್ತಾರಲ್ಲ. ಸೊ ಕಲಿಸೋದು ತುಂಬ ಇಂಪಾರ್ಟೆಂಟ್. ಅದರ ನಂತರ ನಾವು ಬರ್ತ್ಡೇ ಮುಗಿಸಿ ಎಲ್ಲ ಮಾಡಿ ಮನೆಗೆ ಹೊರಟ್ವಿ. ಪಾರ್ಕಿಂಗ್ ಸ್ವಲ್ಪ ದೂರ ಇತ್ತು, ಬಟ್ ನಾನು ಹೇಳಿದೆ ನಾನು ಕೂಡ ಬರ್ತೀನಿ, ಅಲ್ಲಿಂದನೇ ವೇ ಇರಬಹುದು ನೋಡೋಣ ಅಂತ ಹೇಳಿ ಹೊರಟಿದ್ದೀವಿ. ಸೊ ಈಗ ಹೋಗ್ತಾ ಇದ್ದೀವಿ ಪಾರ್ಕಿಂಗಿಗೆ. ಅಲ್ಲಿಂದ ಮನೆಗೇ ಹೋಗೋದು, ಎಲ್ಲಿ ದೂರ ಹೋಗಲಿಕ್ಕೆ ಇಲ್ಲ ಬೇರೆ ಕಡೆ. ಲೇಟ್ ಕೂಡ ಆಗಿದೆ, ಮತ್ತು ನಾವು ಹೊರಟಿದ್ದು ಕೂಡ ಲೇಟ್ ಅಲ್ಲ. ಸೊ ಪ್ಲ್ಯಾನ್ ಇಲ್ಲದೆ ಬಂದದ್ದು. ಈಗ ಬಂದು ನಾವು ಒಂದು ಶಾಪಿಗೆ ನಿಲ್ಲಿಸಿದ್ವಿ. ಬಿಕಾಸ್ ಅವನದು ಊಟ ಆಗಿರಲಿಲ್ಲ ಅಲ್ಲ ಮಗಂದು, ನಮ್ಮದು ಕೂಡ ಆಗಿರಲಿಲ್ಲ, ನಾವು ಲೇಟ್ ಬ್ರೇಕ್ಫಾಸ್ಟ್ ಮಾಡಿದ್ದಲ್ಲ.
ಸೊ ನಾವಲ್ಲಿ ಚಿಪ್ಸ್ ಶಾಪಿಗೆ ನಿಲ್ಲಿಸಿದ್ವಿ. ಅಲ್ಲಿ ಒಂದು ಪೊಟೆಟೊ ಚಿಪ್ಸ್ ಒಂದು ತೊಗೊಂಡ್ವಿ. ಮತ್ತು ಉಪವಾಸದ್ದು ಅಂದರೆ ಉಪವಾಸ ಬಿಡುವ ಟೈಮ್ ಆಗಿತ್ತು. ನನಗೆ ಆ ಟೈಮಲ್ಲಿ ಐಟಮ್ಸ್ ತೊಗೊಳ್ಳಿಕ್ಕೆ ಇಷ್ಟ ಇಲ್ಲ. ಪಾಪ ಅವರು ಇಡೀ ದಿನ ಉಪವಾಸದಲ್ಲಿ ಇರ್ತಾರೆ. ನನ್ನ ಮಗ ಅಲ್ಲಿ ಹೋಗಿ ಟೈಮ್ ಪಾಸ್ ಮಾಡ್ತಾ ಇದ್ದ, ಇದು ಬೇಡ ಅದು ಬೇಕು, ಅದು ಬೇಡ ಇದು ಬೇಕು ಅಂತ ಹೇಳಿ. ಮತ್ತು ನನ್ನ ಹಸ್ಬೆಂಡಿಗೆ ಹೇಳಿದೆ, ಅವನು ತುಂಬಾ ಟೈಮ್ ಪಾಸ್ ಮಾಡ್ತಾ ಇದ್ದಾನೆ, ಅವರಿಗೆ ಕೂಡ ಹಸಿವಾಗ್ತಾ ಇರ್ಬೋದು, ನಾವೊಂದು ಚಿಪ್ಸ್ ತೊಗೊಳ್ಳುವ ಹೊರಡೋಣ, ಅವನು ಬೇಕಾದರೆ ತಿನ್ನಲಿ ಇಲ್ಲ ಅಂದರೆ ಬಿರಲಿ ಅಂತ ಹೇಳಿ ಒಂದು ಪೊಟೆಟೊ ಚಿಪ್ಸ್ ತೊಗೊಂಡ್ವಿ, ಹೊರಟೇ ಬಿಟ್ವಿ ಅಲ್ಲಿಂದ. ಕಿರಿಕಿರಿ ಮಾಡ್ತಾನೇ ಇದ್ದ, ನನಗೆ ಅದು ಬೇಕಿತ್ತು, ನೀನು ಅದು ತೆಗಿಸಿ ಕೊಡಲಿಲ್ಲ, ಇದು ತೆಗಿಸಿ ಕೊಟ್ಟಿಲ್ಲ ಅಂತ ಹೇಳಿ. ನೀನು ಆಗ ತೆಗೆಸಿ ಕೊಡುವಾಗ ತೊಗೊಂಡಿಲ್ಲ ಅಲ್ಲ, ಸುಮ್ಮನೆ ಬಾ ಅಂತ ಹೇಳಿ ಸುಮ್ಮನೆ ಮನೆಗೆ ಬಂದ್ವಿ. ಈಗ ಬಂದು ಮನೆಗೆ ರೀಚ್ ಆಗಿದ್ದೀವಿ. ಕಾರ್ ಪಾರ್ಕ್ ಮಾಡ್ತಾ ಇದ್ದಾರೆ ಹಸ್ಬೆಂಡ್. ಜಾಸ್ತಿ ಲೇಟ್ ಆಗಿರಲಿಲ್ಲ, 7:30 ಒಳಗೇ ನಾವು ರೀಚ್ ಆಗಿದ್ದೀವಿ. ಬಟ್ ಕತ್ತಲೆ ಆಗಿದೆ ಅಷ್ಟೇ. ಸೊ ಗೈಸ್, ನೀವು ನೋಡಿದ್ರಿ ನಾವೇನೆಲ್ಲ ಮಾಡಿದ್ವಿ ಅಂತ ಹೇಳಿ ಈ ವಿಡಿಯೋದಲ್ಲಿ, ಫುಲ್ ಡೇಯಲ್ಲಿ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಗೈಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಫಾರ್ ಯುವರ್ ಬಿಗ್ ಸಪೋರ್ಟ್. ಬಾಯ್ ಬಾಯ್.